ಆತ್ಮೀಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಜೀವಕ್ರಿಯೆಗಳು ಇದು 3ನೇ ವಿಡಿಯೋ. ಈ ಒಂದು ಪಾಠದ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಆ 2 ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ. ಆ ಒಂದು ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದು ಪರಪೋಷಕಗಳ ಪೋಷಣೆ ಯಾವಾಗ ಎನ್ನದಂತರ ಶಿಲೀಂಧ್ರದ ಜೀವಕೋಶಗಳಲ್ಲಿ ಪತ್ರಹರಿತು ಎನ್ನದಂತರ ಹೊಂದಿರೋದಿಲ್ಲ. ಆದ್ದರಿಂದ ಅವುಗಳು ಕೊಳಿತಿಗೆಗಳು ಮತ್ತು ಪರಾವಲಂಬಿಗಳ ಅಂತ ಹೇಳಿ ಏನದಂತರ ವಿಭಜನೆಯನ್ನ ಮಾಡಲಾಗ್ತದ. ಆದ್ದರಿಂದ ಎಲ್ಲಾ ರೀತಿಯ ಜೀವಿಗಳು ಅಂದ್ರ ಹಸಿರು ಸಸ್ಯಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂತ ಆ ಒಂದು ಜೀವಿಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನ ನಡೆಸಲು ಏನದಂತರ ಸಾಧ್ಯವಿಲ್ಲ. ಆದ್ದರಿಂದ ಆ ಒಂದು ಜೀವಿಗಳು ಸಸ್ಯಗಳ ಮೇಲೆ ಅಥವಾ ಇನ್ನಿತರ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಆ ಒಂದು ಜೀವಿಗಳನ್ನು ನಾವೇನದಂತರ ಪರಾವಲಂಬಿಗಳು ಅಂತ ಹೇಳಿ ಏನದಂತರ ಕರಿತೀವಿ. ಆದ್ದರಿಂದ ಆ ಒಂದು ಸಸ್ಯ ಮತ್ತು ಪ್ರಾಣಿಗಳು ಪೋಷಣೆಗಾಗಿ ಆಶ್ರಯವನ್ನ ಪಡಿತಕ್ಕಂತ ಅಥವಾ ಆಶ್ರಯವನ್ನ ನೀಡತಕ್ಕಂತ ಜೀವಿಗಳನ್ನು ಅವುಗಳಿಗೆ ನಾವ್ ಏನ್ ಕರಿತೀವಿ ಅಂತಾರ ಅತಿಥೇಯ ಜೀವಿಗಳು ಅಂತ ಹೇಳಿ ಏನದಂತರ ಕರಿತೀವಿ. ಆದ್ದರಿಂದ ಈ ಒಂದೇನದಂತರ ಜೀವಿಗಳು ಅಂತಾರ ಹಸು. ಈ ಒಂದು ಹಸು ಏನದಂತರ ಸ್ಥಿರವಾಗಿರ್ತಕ್ಕಂತ ಆಹಾರವನ್ನ ಪಡೆಯುತ್ತದೆ. ಅದು ಹುಲ್ಲಿನಂತಹ ಆಹಾರ, ಸ್ಥಿರವಾಗಿರ್ತಕ್ಕಂಥದಂತರ ಹುಲ್ಲಿನಂತಹ ಆಹಾರವನ್ನ ಪಡೆಯುತ್ತದೆ. ಆದ್ರೆ ಅದು ಚೆರವೆ ಅಂತಾರ, ಜಿಂಕೆ ಅಂತ ಅಂದ್ರ ಓಡ್ತಕ್ಕಂತ ಪ್ರಾಣಿಯನ್ನ ಅದು ಆಹಾರವಾಗಿ ಅನ್ನೋದಂತರ ಪಡೆದು ಪೋಷಣೆಯನ್ನ ಪಡೆದುಕೊಳ್ಳುತ್ತದೆ. ಆದ್ದರಿಂದ ಪ್ರತಿ ಒಂದು ಜೀವಿ ತನ್ನ ಪರಿಸರಕ್ಕೆ ಅನ್ನೋದಂತರ ಹೊಂದಿಕೊಂಡಿರುತ್ತದೆ ಮತ್ತು ಅದು ಪೋಷಣೆ ಪಡಿಬೇಕಾದ್ರೆ ವಿವಿಧ ಹಂತಗಳನ್ನ ಏನದಂತರ ಬಳಸಿಕೊಳ್ಳುತ್ತದೆ. ಅದರಲ್ಲಿ ಏನದಂತರ ಕೆಲವೊಂದು ಜೀವಿಗಳು ಆಹಾರ ವಸ್ತುವನ್ನ ದೇಹದ ಹೊರಭಾಗದಲ್ಲಿ ವಿಭಜಿಸಿ ನಂತರ ದೇಹದ ಒಳಭಾಗಕ್ಕೆ ಏನದಂತರ ಹೀರಿಕೊಳ್ಳುತ್ತವೆ. ಅಂತ ಒಂದು ಜೀವಿಗಳಿಗೆ ಉದಾಹರಣೆ ಅಂತಾರೆ ಬ್ರೆಡ್ ಮೋಲ್ಡ್, ಈಸ್ಟ್ ಮತ್ತು ನಾಯಿಕೊಡೆ, ಜೊತೆಗೆ ಏನದಂತರ ಶಿಲೀಂಧ್ರಗಳು. ಅಂದ್ರೆ ಆಹಾರ ವಸ್ತುವನ್ನ ಈ ಒಂದು ಜೀವಿಗಳು ದೇಹದ ಹೊರಭಾಗದಲ್ಲಿ ವಿಭಜಿಸಿ ನಂತರ ಅದನ್ನ ಹೀರಿಕೊಳ್ಳುತ್ತವೆ. ಆ ಒಂದು ಜೀವಿಗಳಿಗೆ ಉದಾಹರಣೆ ಅಂತಾರ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿಕೊಡೆ ಮತ್ತು ಶಿಲೀಂಧ್ರಗಳು. ಅದೇ ರೀತಿ ಅನ್ನೋದಂತಾರ ಕೆಲವೊಂದು ಜೀವಿಗಳು ಆಹಾರ ವಸ್ತುವನ್ನು ದೇಹದ ಒಳಭಾಗಕ್ಕೆ ತೆಗೆದುಕೊಂಡು ನಂತರ ಅದನ್ನ ವಿಭಜಿಸುತ್ತವೆ. ಅಂತ ಒಂದು ಜೀವಿಗಳಿಗೆ ಉದಾಹರಣೆ ಅಂತಾರ ಮಾನವರು, ನಾಯಿ, ಬೆಕ್ಕು. ಈ ಒಂದು ಜೀವಿಗಳು ಏನ್ ಮಾಡ್ತಾವ ಅಂತಾರ ಆಹಾರ ವಸ್ತುವನ್ನ ದೇಹದ ಒಳಭಾಗಕ್ಕೆ ತೆಗೆದುಕೊಂಡು ನಂತರ ಅದು ವಿಭಜಿಸುತ್ತವೆ. ನಂತರ ಏನದಂತಾರ ಕೆಲವೊಂದು ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನ ಕೊಲ್ಲದೆ ಅವುಗಳಿಂದ ಏನದಂತಾರ ಪೋಷಣೆಯನ್ನ ಪಡೆಯುತ್ತವೆ. ಆ ಒಂದು ಪೋಷಣೆಯನ್ನ ಪಡಿತಕ್ಕಂತ ಜೀವಿಗಳಿಗೆ ಉದಾಹರಣೆ ಅಂತಾರ ಕಾಸ್ಕಿಯೂಟು ಅಂತಾರ, ಅಮರ್ಬೆಲ್ಲು, ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳುಗಳು. ಈ ಒಂದು ಜೀವಿಗಳು ಏನದಂತಾರ ಸಸ್ಯ ಮತ್ತು ಪ್ರಾಣಿಗಳನ್ನ ಕೊಲ್ಲದೆ ಅವುಗಳಿಂದ ಏನದಂತಾರ ಪೋಷಣೆಯನ್ನ ಪಡಿತವ. ಅಂತ ಒಂದು ಪ್ರಾಣಿಗಳಿಗೆ ಏನದಂತಾರ ಉದಾಹರಣೆಯನ್ನ ಬರೀರಿ ಅಂತ ಹೇಳಿ ಏನದಂತಾರ ಕೇಳಬಹುದು. ಅದಕ್ಕೆ ಏನದಂತಾರ ಆ ಒಂದು ಉದಾಹರಣೆಯನ್ನ ಏನದಂತಾರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನದಂತಾರ ಜೀವಿಗಳು ತಮ್ಮ ಪೋಷಣೆ ಹೇಗೆ ಅನ್ನೋದಂತಾರ ಪಡೆಯುತ್ತವೆ. ಯಾವಾಗ ಏನದಂತಾರ ಜೀವಿಗಳು ಯಾವ ರೀತಿ ಅನ್ನೋದಂತಾರ ಪೋಷಣೆಯನ್ನ ಪಡೆಯುತ್ತವೆ ಅಂತಾರ ಆಹಾರ ಮತ್ತು ಅದನ್ನ ಪಡೆದುಕೊಳ್ಳುವ ವಿಧಾನಗಳು ಏನದಂತಾರ ಬೇರೆ ಬೇರೆ ಅನ್ನೋದಂತಾರ ಹೊಂದಿರ್ತಕ್ಕಂಥದ್ದು. ಆದ್ದರಿಂದ ಯಾವಾಗ ಏನದಂತಾರ ಈ ಒಂದು ಬಹುಕೋಶೀಯ ಜೀವಿಗಳಲ್ಲಿ ಜೀರ್ಣಾಂಗ ಇವುವನ್ನ ಹೊಂದಿರುತ್ತದೆ. ಆದ್ರ ಏಕಕೋಶೀಯ ಜೀವಿಗಳಲ್ಲಿ ಆಹಾರವನ್ನ ಅದು ಜೀರ್ಣಿಸಿಕೊಳ್ಳಲು ಏನದಂತಾರ ಯಾವುದೇ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೊಂದಿರೋದಿಲ್ಲ. ಆದ್ದರಿಂದ ಆ ಒಂದು ಅಮೀಬಾ ಎನ್ನದಂತರ ಯಾವ ರೀತಿ ಪೋಷಣೆಯನ್ನ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ನೋಡೋಣ. ಯಾವಾಗ ಆ ಒಂದು ಅಮೀಬಾ ಎನ್ನದಂತರ ಈ ರೀತಿ ಅನ್ನೋದಂತ ಅಮೀಬಾದ ರಚನೆಯನ್ನು ಹೊಂದಿರ್ತಕ್ಕಂಥದ್ದು. ಇದು ಬೆರಳಿನಂತಹ ರಚನೆ. ಈ ಒಂದು ಬೆರಳಿನಂತಹ ರಚನೆ ಇದಕ್ ನಾವ್ ಏನ್ ಕರಿತೀವಿ ಅಂತಾರ ಮಿಥ್ಯ ಪಾದ ಅಂತ ಹೇಳೋದಂತಾರ ಕರಿತೀವಿ. ಅಮೀಬಾದಲ್ಲಿರ್ತಕ್ಕಂಥ ಆ ಒಂದು ಅಮೀಬಾ ಎನ್ನೋದಂತಾರ ಏಕಕೋಶೀಯ ಜೀವಿ. ಆ ಅಮೀಬಾದಲ್ಲಿರ್ತಕ್ಕಂಥ ಬೆರಳಿನಂತಹ ರಚನೆಗಳು ಅದಕ್ಕೆ ಏನದಂತಾರ ಮಿಥ್ಯ ಪಾದ ಅಂತ ಹೇಳಿ ಏನದಂತಾರ ಕರಿತೀವಿ.
ಆ ಒಂದು ಮಿಥ್ಯಪಾದದ ಮೂಲಕ ಆಹಾರವನ್ನ ಏನದಂತಾರ ತೆಗೆದುಕೊಂಡು ಅದು ಏನದಂತಾರ ಆಹಾರ ರಸದಾನಿಗೆ ಏನದಂತಾರ ಸಾಗಿಸುತ್ತದೆ. ಆಹಾರ ರಸದಾನಿಯಲ್ಲಿ ಆ ಒಂದು ಆಹಾರವು ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಡುತ್ತದೆ. ನಂತರ ಅದು ಜೀವಕೋಶದ ವಿವಿಧ ಭಾಗಗಳಿಗೆ ಏನದಂತಾರ ಸಾಗಾಣಿಕೆ ಆಗುತ್ತದೆ ಮತ್ತು ಜೀರ್ಣವಾಗದೇ ಇರತಕ್ಕಂತ ಆಹಾರವು ಜೀವಕೋಶದ ಮೇಲ್ಮೈಯಿಂದ ಹೊರಹಾಕಲಾಗುತ್ತದೆ. ಈ ರೀತಿ ಏನದಂತಾರ ಆ ಒಂದು ಏಕಕೋಶಿ ಜೀವಿಯನ್ನು ಹೊಂದಿರತಕ್ಕಂತ ಅಮೀಬಾ ಅದರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತ ಯಾವುದೇ ಏನದಂತಾರ ಅಂಗಗಳನ್ನ ಹೊಂದಿರೋದಿಲ್ಲ. ಅದು ಒಂದೇ ಜೀವಕೋಶದಿಂದ ವಿಸರ್ಜನೆ, ಸಂತಾನೋತ್ಪತ್ತಿ, ಆಹಾರದ ಸೇವನೆ, ಚಲನೆ ಇವೆಲ್ಲಾ ಕ್ರಿಯೆಗಳನ್ನ ಒಂದೇ ಒಂದು ಜೀವಕೋಶದಿಂದ ಏನದಂತಾರ ನಡೆಯುತ್ತದೆ. ಈ ರೀತಿ ಏನದಂತಾರ ಅಮೀಬಾ ತನ್ನ ಪೋಷಣೆಯನ್ನ ಪಡೆದುಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಅದೇ ರೀತಿ ಏನದಂತಾರ ಪ್ಯಾರಾಮೀಸಿಯಂ. ಈ ಒಂದು ಪ್ಯಾರಾಮೀಸಿಯಂ ಕೂಡ ಏನದಂತಾರ ಕಶಾಂಗಗಳಂತಹ ಸಿಲಿಯಂತ ರಚನೆಯನ್ನು ಹೊಂದಿರತಕ್ಕಂಥದ್ದು. ಆ ಒಂದು ಸಿಲಿಯಾ ಅಂತಕ್ಕಂಥ ರಚನೆ ಮೂಲಕ ಏನದಂತ ಆಹಾರವನ್ನ ಹುಡುಕಿಕೊಂಡು ಅದು ಸೇವನೆಯನ್ನ ಅಂತಂದ್ರ ಪೋಷಣೆಯನ್ನ ಪಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದಂತಾರ ಮಾನವರಲ್ಲಿ ಪೋಷಣೆ. ಮಾನವರಲ್ಲಿ ಏನದಂತಾರ ಯಾವ ರೀತಿ ಅನ್ನೋದಂತಾರ ಪೋಷಣೆ ನಡೆಯುತ್ತದೆ ಅಂತಾರ. ಈ ಒಂದು ಮಾನವನ ಜೀರ್ಣಾಂಗ ಯುಗದಲ್ಲಿ ಭಾಗವಹಿಸ್ತಕ್ಕಂತ ಏನದಂತಾರ ಅಂಗಗಳು ಅದು ಬಾಯಿ ಜೊತೆಗೆ ಏನದಂತಾರ ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದೋದಾರ ಇವೇನದಂತಾರ ಮಾನವನ ಜೀರ್ಣಾಂಗ ಯುಗದಲ್ಲಿ ಭಾಗವಹಿಸ್ತಕ್ಕಂತ ಅಂಗಗಳು ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದೋದಾರ ಇವೇನದಂತಾರ ಮಾನವನ ಜೀರ್ಣಾಂಗ ಯುಗದಲ್ಲಿ ಭಾಗವಹಿಸ್ತಕ್ಕಂತ ಅಂಗಗಳು. ಈ ಪ್ರತಿ ಒಂದು ಅಂಗದ ಏನದಂತಾರ ವಿವಿಧ ಕಾರ್ಯಗಳನ್ನ ಹೊಂದಿರತಕ್ಕಂಥದ್ದು. ಆ ಒಂದು ಕಾರ್ಯಗಳನ್ನ ನೋಡೋಣ. ಅದರಲ್ಲಿ ಫಸ್ಟ್ ಏನದಂತಾರ ಬಾಯಿ. ಈ ಒಂದು ಬಾಯಿ ಯಾವಾಗ ಏನದಂತಾರ ನಾವು ಆಹಾರವನ್ನ ಸೇವಿಸಿದಾಗ ಆಹಾರ ಏನದಂತಾರ ಬಾಯಿಯಲ್ಲಿಟ್ಟಾಗ ಆ ಒಂದು ಆಹಾರದ ದೊಡ್ಡ ದೊಡ್ಡ ಕಣಗಳು ಹಲ್ಲಿನ ಸಹಾಯದಿಂದ ಅಂದ್ರೆ ಹಲ್ಲಿನ ಯಾಂತ್ರಿಕ ಸಹಾಯದಿಂದ ಅದು ಸಣ್ಣ ಸಣ್ಣ ಕಣಗಳಾಗಿ ಏನದಂತಾರ ಪರಿವರ್ತಿಸಲಾಗುತ್ತದೆ. ಅವಾಗ ಅದು ಪರಿವರ್ತನೆ ಆದಾಗ ಅವಾಗ ಏನದಂತಾರ ಬಾಯಲ್ಲಿರ್ತಕ್ಕಂತ ಲಾಲಾರಸ ಗ್ರಂಥಿಗಳು ಲಾಲಾರಸವನ್ನ ಸ್ರವಿಸುತ್ತವೆ. ಆ ಒಂದು ಲಾಲಾರಸ ಏನ್ ಮಾಡ್ತಾ ಅಂತಾರ ಆ ಲಾಲಾರಸದಲ್ಲಿ ಅಮಲೇಸ್ ಅಂತಕ್ಕಂತ ಕಿಣ್ವವನ್ನು ಹೊಂದಿರ್ತಕ್ಕಂಥದ್ದು. ಆ ಒಂದು ಅಮಲೇಸ್ ಅಂತಕ್ಕಂತ ಕಿಣ್ವ ಪಿಷ್ಟವನ್ನು ಅದು ಮಾಲ್ಟೋಸ್ ಆಗಿ ಏನದಂತಾರ ಪರಿವರ್ತಿಸುತ್ತದೆ. ಅಂದ್ರ ಬಾಯಲ್ಲಿ ನಾವು ಆಹಾರದ ಕಣಗಳನ್ನ ತೆಗೆದುಕೊಂಡಾಗ ಆ ಒಂದು ಆಹಾರದ ಕಣಗಳು ಯಾಂತ್ರಿಕ ಸಹಾಯದಿಂದ ಅಂದ್ರ ಹಲ್ಲಿನ ಸಹಾಯದಿಂದ ಅದು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತಿಸಲಾಗುತ್ತದೆ. ಆ ಒಂದು ಸಣ್ಣ ಸಣ್ಣ ಕಣಗಳು ಯಾವಾಗ ಲಾಲಾರಸ ಉತ್ಪತ್ತಿ ಮಾಡ್ತದೆ. ನಾವೇನದ ಅಂತಾರ ಯಾವಾಗ ನಮ್ಮ ಇಷ್ಟದ ಆಹಾರ ಪದಾರ್ಥವನ್ನು ನೋಡಿದಾಗ ನಮಗೇನದ ಅಂತಾರ ಬಾಯಲ್ಲಿ ನೀರು ಬರ್ತದ. ಆದ್ರ ಅದು ನೀರಿರೋದಿಲ್ಲ, ಅದು ಲಾಲಾರಸವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಆ ಲಾಲಾರಸ ಗ್ರಂಥಿಗಳು ಏನ್ ಮಾಡ್ತಾವ ಅಂತಾರ ಲಾಲಾರಸವನ್ನ ಸ್ರವಿಕೆ ಮಾಡ್ತಾವ. ಮತ್ತು ಆ ಲಾಲಾರಸದಲ್ಲಿ ಯಾವ ಕಿಣ್ವ ಇರ್ತದ ಅಂತಾರ ಅಮಲೇಸ್ ಅಂತಕ್ಕಂತ ಕಿಣ್ವ ಇರ್ತದ. ಅದು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಏನದಂತಾರ ಪರಿವರ್ತಿಸುತ್ತದೆ. ನಂತರ ಆ ಒಂದು ಲಾಲಾರಸದ ಜೊತೆಗೆ ಬೆರ್ತಿರ್ತಕ್ಕಂತ ಆಹಾರದ ಸಣ್ಣ ಸಣ್ಣ ಕಣಗಳು ಅದೇನದ ಅಂತಾರ ಆಹಾರವನ್ನು ಮೆದುವನ್ನಾಗಿ ಏನದಂತಾರ ಪರಿವರ್ತಿಸುತ್ತದೆ. ಆ ಒಂದು ಆಹಾರ ಏನದಂತಾರ ಮೆದು ಆಗ್ತದ. ಆದ್ದರಿಂದ ಅದಕ್ ನಾವ್ ಏನ್ ಕರಿತೀವಿ ಅಂತಾರ ಬೋಲಸ್ ಅಂತ ಹೇಳಿ ಏನದಂತಾರ ಕರಿತೀವಿ. ಬೋಲಸ್ ಅಂದ್ರೆ ಮೆದುವಾದ ಆಹಾರವನ್ನು ಅದಕ್ ನಾವೇನದಂತಾರ ಬೋಲಸ್ ಅಂತ ಹೇಳಿ ಕರಿತೀವಿ. ಆ ಒಂದು ಬೋಲಸ್ ಬಾಯಿಯಿಂದ ಅದು ಎಲ್ಲಿ ಬರ್ತ ಅಂತಾರ ಗಂಟಲಿಗೆ ಬರ್ತದ. ಆ ಗಂಟಿನಲ್ಲಿ ಏನದ ಅಂತಾರ ಎಪಿಗ್ಲಾಟಿಸ್ ಅಂತಕ್ಕಂತ ಅಂಗಾಂಶವನ್ನು ಹೊಂದಿರತಕ್ಕಂಥದ್ದು. ಆ ಒಂದು ಎಪಿಗ್ಲಾಟಿಸ್ ಅಂಗಾಂಶವು ಅದೇನದ ಅಂತಾರ ಗಾಳಿ ಮತ್ತು ಆಹಾರವನ್ನು ಪ್ರವೇಶಿಸುವ ಏಕೈಕ ಮಾರ್ಗ ಅಂತಾರ ಅದು ಗಂಟಲು. ಆ ಗಂಟಿನಲ್ಲಿ ಏನದ ಅಂತಾರ ಎಪಿಗ್ಲಾಟಿಸ್ ಅಂಗಾಂಶವನ್ನು ಹೊಂದಿರತಕ್ಕಂಥದ್ದು. ಆ ಒಂದು ಎಪಿಗ್ಲಾಟಿಸ್ ಅಂಗಾಂಶವು ಏನ್ ಮಾಡ್ತದೆ ಅಂತಾರ ಆಹಾರವನ್ನು ಅನ್ನನಾಳಕ್ಕೆ ಏನದ ಅಂತಾರ ಸಾಗಿಸುತ್ತದೆ. ಅವಾಗ ಆಹಾರ ಏನದ ಅಂತಾರ ಎಪಿಗ್ಲಾಟಿಸ್ ಅಂಗಾಂಶದ ಸಹಾಯದಿಂದ ಅದು ಎಲ್ಲಿ ಬರ್ತ ಅಂತಾರ ಅದು ಅನ್ನನಾಳಕ್ಕೆ ಬರ್ತದ. ಅನ್ನನಾಳ ಏನದ ಅಂತಾರ ಹಿಗ್ಗಬಲ್ಲ ಒಂದು ಅಂಗವನ್ನ ಹೊಂದಿರತಕ್ಕಂಥದ್ದು. ಆ ಒಂದು ಅನ್ನನಾಳದ ಮೂಲಕ ಆಹಾರವು ಅದು ಎಲ್ಲಿ ಬರ್ತ ಅಂತಾರ ಜಠರಕ್ಕೆ ಬರುತ್ತದೆ. ಆ ಒಂದು ಜಠರವು ಅದು ಹಿಗ್ಗಬಲ್ಲ ದೊಡ್ಡದಾಗಿರ್ತಕ್ಕಂತ ಜೆ ಆಕಾರದಲ್ಲಿ ಹೊಂದಿರತಕ್ಕಂತ ಒಂದು ಅಂಗವನ್ನ ಹೊಂದಿರತಕ್ಕಂಥದ್ದು. ಆ ಒಂದು ಜಠರವು
ಕೆಲವೊಂದು ಪದಾರ್ಥಗಳನ್ನ ಸ್ರವಿಕೆ ಮಾಡ್ತದ. ಆ ಜಠರ ಗ್ರಂಥಿ ಕೆಲವು ಪದಾರ್ಥಗಳನ್ನ ಸ್ರವಿಕೆ ಮಾಡ್ತದ. ಆ ಒಂದು ಪದಾರ್ಥಗಳಂತಾರ ವಸ್ತುಗಳಂತಾರ ಹೈಡ್ರೋಕ್ಲೋರಿಕ್ ಆಮ್ಲ, ಜೊತೆಗೆ ಲೋಳೆ, ಮತ್ತೇನಂತಾರ ಪ್ರೋಟೀನ್, ಪೆಪ್ಸಿನ್ ಮತ್ತು ರೇನಿನ್. ಈ ಒಂದು ಪದಾರ್ಥಗಳನ್ನ ಸ್ರವಿಕೆ ಮಾಡ್ತಕ್ಕಂಥದ್ದು. ಇದರ ಕಾರ್ಯಗಳು ಯಾವಾಗ ಏನದ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲದ ಅಂತಾರ. ಆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಏನದ ಅಂತಾರ ಆಹಾರದ ಮೂಲಕ ಜಠರಕ್ಕೆ ಪ್ರವೇಶಿಸಿದ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ, ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ, ಜೊತೆಗೆ ಏನದ ಅಂತಾರ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಮ್ಲೀಯ ಮಾಧ್ಯಮವನ್ನು ಒದಗಿಸುತ್ತದೆ. ಅದೇನದ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲದ ಏನದ ಅಂತಾರ ಕಾರ್ಯವನ್ನು ಹೊಂದಿರತಕ್ಕಂಥದ್ದು. ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಏನದ ಅಂತಾರ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ, ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ, ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಮ್ಲೀಯ ಮಾಧ್ಯಮವನ್ನು ಒದಗಿಸುತ್ತದೆ. ಇದೇನದ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲದ ಏನದ ಅಂತಾರ ಕಾರ್ಯವನ್ನ ಹೊಂದಿರತಕ್ಕಂಥದ್ದು. ಅದರಲ್ಲಿ ಈ ಒಂದು ಪೆಪ್ಸಿನ್ ಅಂತಕ್ಕಂಥ ಕಿಣ್ವವು ಅದು ಪೆಪ್ಸಿನ್ ಅಂತಕ್ಕಂಥ ಕಿಣ್ವವು ಪ್ರೋಟೀನ್ ಅನ್ನು ಪಾಲಿಪೆಪ್ಟೈಡ್ ಆಗಿ ಏನದಂತರ ಪರಿವರ್ತಿಸುತ್ತದೆ. ಅದೇ ರೀತಿ ರೇನಿನ್ ಅಂತಕ್ಕಂಥ ಕಿಣ್ವವು ಅದು ಹಾಲಿನಲ್ಲಿ ಕರಗಿರುವ ಪ್ರೋಟೀನ್ ಅನ್ನು ಕರಗಲಾಗದ ಮೊಸರಾಗಿ ಏನದಂತರ ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದು ಯಾವ್ದು ಅಂತಾರ ರೇನಿನ್. ನೆಕ್ಸ್ಟ್ ಏನಂತಾರ ಆ ಒಂದು ಜಠರದಿಂದ ಆಹಾರವು ಅದು ಎಲ್ಲಿ ಬರುತ್ತೆ ಅಂತಾರ ಸಣ್ಣ ಕರುಳಿಗೆ ಬರುತ್ತದೆ. ಆ ಸಣ್ಣ ಕರುಳಿನಲ್ಲಿ ಏನದಂತಾರ ಉದ್ದವಾಗಿರ್ತಕ್ಕಂಥ ಮತ್ತು ಸುರುಳಿ ಆಕಾರದಲ್ಲಿ ಕಡಿಮೆ ಜಾಗದಲ್ಲಿ ಏನದಂತಾರ ಸುತ್ತಿಕೊಂಡಿರ್ತಕ್ಕಂಥ ಒಂದು ಅಂಗ ಅದು ಯಾವ್ದು ಅಂತಾರ ಸಣ್ಣ ಕರಳು. ಆ ಸಣ್ಣ ಕರಳು ಏನದಂತಾರ ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ಪ್ರೋಟೀನ್ ಸಂಪೂರ್ಣವಾಗಿ ಪಚನವಾಗುವ ಸ್ಥಳವನ್ನ ಹೊಂದಿರತಕ್ಕಂತ ಅದು ಯಾವ್ದಂತಾರ ಅದು ಸಣ್ಣ ಕರಳು. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ಪಚನವಾಗುವ ಸ್ಥಳ ಯಾವ್ದಂತ ಹೇಳಿ ಕೇಳಬಹುದು. ಅದು ಯಾವ್ದಂತಾರ ಅದು ಸಣ್ಣ ಕರಳು ಏನದಂತಾರ ಹೊಂದಿರತಕ್ಕಂಥ. ಯಾವಾಗ ಏನದ ಅಂತಾರ ಆ ಒಂದು ಸಣ್ಣ ಕರುಳಿನಲ್ಲಿ ಏನದಂತಾರ ಇವು ಆಹಾರವು ಬಂದಾಗ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ಸಂಪೂರ್ಣ ಪಚನವಾಗುವ ಸ್ಥಳವನ್ನು ಹೊಂದಿರತಕ್ಕಂಥದ್ದು. ಅವಾಗ ಏನದ ಅಂತಾರ ಅಲ್ಲಿ ಮೆದುಜೀರಕ ಗ್ರಂಥಿ ಮತ್ತು ಯಕೃತ್ತುಗಳು ಏನದಂತಾರ ಸ್ರವಿಕೆಯನ್ನು ಉಂಟು ಮಾಡ್ತಾವ. ಆ ಒಂದು ಮೆದುಜೀರಕ ರಸವನ್ನು ಉತ್ಪತ್ತಿ ಮಾಡ್ತದ. ಆ ಒಂದು ಅದರಲ್ಲಿರ್ತಕ್ಕಂಥ ಅಮೈಲೇಸ್ ಅದೇನದಂತಾರ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಏನದಂತಾರ ಪರಿವರ್ತಿಸುತ್ತದೆ. ಜೊತೆಗೆ ಏನದಂತಾರ ಆ ಒಂದು ಯಕೃತ್ತು ಸ್ರವಿಕೆ ಮಾಡ್ತಕ್ಕಂಥ ಪಿತ್ತರಸವು ಅದು ಏನದಂತಾರ ಎಂಲಕ್ಷೀಕರಣದಿಂದ ಅದು ಕ್ಷಾರೀಯವಾಗಿ ಏನದಂತ ಆಹಾರವನ್ನ ಪರಿವರ್ತಿಸುತ್ತದೆ. ನಂತರ ಕೊನೆಯಲ್ಲಿ ಏನದಂತಾರ ಆ ಒಂದು ಕಿಣ್ವಗಳು ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ ಮತ್ತು ಕಾರ್ಬೋಹೈಡ್ರೇಟ್ ಅನ್ನು ಗ್ಲುಕೋಸ್ ಆಗಿ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಅನ್ನೋದಂತರ ಪರಿವರ್ತನೆ ಅನ್ನೋದಂತರ ಮಾಡುತ್ತವೆ. ನಂತರ ಆ ಒಂದು ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತವೆ, ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಅನ್ನೋದಂತರ ಪರಿವರ್ತಿಸುತ್ತವೆ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಅನ್ನೋದಂತರ ಪರಿವರ್ತನೆ ಮಾಡುತ್ತವೆ. ನಂತರ ಆ ಒಂದು ಸಣ್ಣ ಕರುಳಿನಲ್ಲಿ ಅಸಂಖ್ಯಾತ ಬೆರಳಿನಂತಹ ರಚನೆಗಳನ್ನು ಹೊಂದಿರತಕ್ಕಂಥದ್ದು. ಅವುಗಳಿಗೆ ನಾವು ಏನ್ ಕರಿತೀವಿ ಅಂತಾರ ವಿಲಾಯಗಳು ಅಂತ ಹೇಳಿ ಏನದಂತಾರ ಕರಿತೀವಿ. ವಿಲಾಯಗಳು ಎಂದರೇನು ಅಂತ ಹೇಳಿ ಏನದಂತಾರ ಕೇಳಬಹುದು. ವಿಲಾಯಗಳು ಅಂತಾರ ಸಣ್ಣ ಕರುಳಿನಲ್ಲಿರುವ ಬೆರಳಿನಂತಹ ರಚನೆಗಳನ್ನು ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ವಿಲಾಯಗಳು ಅಂತ ಹೇಳಿ ಕರಿತೀವಿ. ಈ ಒಂದೇನದಂತಾರ ವಿಲಾಯಗಳು ಆ ಒಂದು ಸಣ್ಣ ಕರುಳಿನಲ್ಲಿ ಏನದಂತಾರ ಜೀರ್ಣವಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನ ಹೀರಿಕೊಂಡು ಅದೇನದಂತಾರ ರಕ್ತನಾಳಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಆ ಒಂದು ವಿಲಾಯಗಳು ಏನ್ ಮಾಡ್ತಾವ ಅಂತಾರ ಆ ಬೆರಳಿನಂತ ರಚನೆಗಳು ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನ ಹೀರಿಕೊಂಡು ನಮ್ಮ ದೇಹದ ಪ್ರತಿ ಒಂದು ಜೀವಕೋಶಗಳಿಗೆ ಏನದಂತಾರ ಸಾಗಾಣಿಕೆ ಮಾಡ್ತಾವ. ಆ ಒಂದು ಸಾಗಾಣಿಕೆ ಆಗಿರ್ತಕ್ಕಂಥ ಆ ಒಂದು ಆಹಾರ ಪದಾರ್ಥವನ್ನ ನಮ್ಮ ದೇಹದಲ್ಲಿ ಅದೇನದಂತಾರ ಹೊಸ ಅಂಗಾಂಶಗಳನ್ನು ನಿರ್ಮಿಸಲು, ಹಳೆ ಅಂಗಾಂಶಗಳನ್ನ ದುರಸ್ತಿ ಮಾಡಲು ಮತ್ತು ಶಕ್ತಿಯನ್ನ ಪಡೆಯಲು ನಮ್ಮ ಜೀವಕೋಶಗಳಿಗೆ ಏನದಂತಾರ ಶಕ್ತಿನ ಪಡೆಯಲು ಏನದಂತಾರ ಅದು ಸಹಾಯಕವನ್ನ ಹೊಂದಿರತಕ್ಕಂಥದ್ದು. ನಂತರ ಆ ಒಂದು ಆಹಾರವು ಸಣ್ಣ ಕರಳಿನಿಂದ ಅದು ಎಲ್ಲಿಗೆ ಬರ್ತಾ ಅಂತಾರ ದೊಡ್ಡ ಕರಳಿಗೆ ಬರುತ್ತದೆ. ಆ ಒಂದು ದೊಡ್ಡ ಕರಳಿಗೆ ಬಂದಾಗ ದೊಡ್ಡ ಕರಳಿನಲ್ಲಿ ಕೂಡ ಏನದಂತ ವಿಲಯಗಳ ರಚನೆಯನ್ನು ಹೊಂದಿರತಕ್ಕಂಥದ್ದು. ಆ ಒಂದು ವಿಲಯಗಳು ಆಹಾರದಲ್ಲಿರುವ ನೀರಿನ ಅಂಶವನ್ನ ಹೀರಿಕೊಂಡು ನಂತರ ಆ ಒಂದು ಜೀರ್ಣವಾಗದೇ ಇರ್ತಕ್ಕಂಥ ಆಹಾರ ಪದಾರ್ಥವನ್ನು
ಅದು ಗುದದ್ವಾರದ ಮೂಲಕ ಏನದ ಅಂತಾರ ವಿಸರ್ಜಿಸಲಾಗುತ್ತದೆ. ಈ ರೀತಿ ಏನದ ಅಂತಾರ ಮಾನವರಲ್ಲಿ ಜೀರ್ಣಕ್ರಿಯೆನ ಏನದಂತ ನಡೀತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.